then God will love the gates. ಅಸ್ತಿವಾರ ಹಾಕಿದ್ರೆ ಬಾಗಿಲನ್ನು ದೇವರು ಪ್ರೀತಿಸ್ತಾನಂತೆ. ದ ಬ್ಲೆಸ್ಸಿಂಗ್ ವಿಲ್ ಕಮ್. ಮೂರನೇ ವಾಕ್ಯವನ್ನು ಗಮನಿಸ್ರಿ. ದೇವನಗರವೇ, ನಿನ್ನ ವಿಷಯವಾದ ಗೌರವಯುಕ್ತಿ ಏನೆಂದರೆ, ಇಂಗ್ಲಿಷಲ್ಲಿ ಕೊಟ್ಟಿರೋದು, ದ ಗ್ಲೋರಿಯಸ್ ಥಿಂಗ್ಸ್ ಆರ್ ಸೆಡ್ ಆಫ್ ಯು. ನಿನ್ನ ಕುರಿತು ಮಹಿಮೆಯ ವಾರ್ತೆ ಹೊರಗಡೆ ಬರುತ್ತೆ ಅಂತ. ಕಮಾನ್, ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಅಸ್ತಿವಾರ ಹಾಕಿದ್ರೆ ಬಾಗಿಲಿನ ವಿಷಯದಲ್ಲಿ ದೇವರ ಪ್ರೀತಿ ಜಾಸ್ತಿ ಆಗುತ್ತೆ. ಬಾಗಿಲಿನ ಪ್ರೀತಿ ಜಾಸ್ತಿ ಆದಾಗ, ಬಾಗಿಲು ಬಂದ್ರೆ, ಅಸ್ತಿವಾರ ಬಾಗಿಲು ಒಟ್ಟಿಗೆ ಬಂದ್ರೆ ನಿನ್ನ ಹೆಸರು ಪ್ರಖ್ಯಾತಿಗೆ ಬರುತ್ತೆ. ದೇವರ ಮಹಿಮೆಯ ಕಾರ್ಯಗಳನ್ನು ನಿನ್ನ ಜೀವನದಲ್ಲಿ ಮಾಡಲಿಕ್ಕೆ ಹೋಗ್ತಾನೆ. ಒಬ್ಬರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಒಬ್ಬರು ಮಾತ್ರ ಆಮೇನ್ ಹೇಳ್ರಿ. ಹಲ್ಲೆಲೂಯಾ. ನಿನ್ನ ಕುರಿತು ಕೆಲವೊಂದು ಅದ್ಭುತ ಕಾರ್ಯಗಳ ಕುರಿತು ಮಾತನಾಡ್ತಾರೆ, ಜನ ಮಾತಾಡ್ತಾರೆ, ಅನ್ಯರು ಮಾತಾಡ್ತಾರೆ. ಇಲ್ಲಿ ಮಹಿಮೆಯ ಪ್ರಭಾವ ಅದು ಕಾಣದೆ ಇರತಕ್ಕಂತೆ ತಡೆ ಹಿಡಿಯುವ ಎಲ್ಲ ಅಂಧಕಾರ ಶಕ್ತಿಗಳು ಒಂದು ನಿಮಿಷ. ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ಐ ಆಮ್ ಪ್ರೊಫೆಟಿಕಲಿ ಮೂವಿಂಗ್. ಇದರ ಹಿಂದ್ಗಡೆ ಅಟ್ಯಾಕ್ಗಳು ಜಾಸ್ತಿ ಆಗುತ್ತೆ. ಕುಟುಂಬಗಳಲ್ಲಿ ಅಟ್ಯಾಕ್ ಬರುತ್ತೆ, ವ್ಯಕ್ತಿಗಳಲ್ಲಿ ಅಟ್ಯಾಕ್ ಬರುತ್ತೆ. ಐ ಆಮ್ ಗೋಯಿಂಗ್ ಥ್ರೂ ಸ್ಪಿರಿಚುವಲ್ ವಾರ್ಫೇರ್ ಅಲ್ಲಿ ಹೋಗ್ತಾ ಇದ್ದೀನಿ. ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರುವಂತ ಹೋರಾಟ ನನ್ನ ಕಡೆಯಿಂದ ನಾನು ಮಾಡ್ತಾ ಇದ್ದೀನಿ. ಆಮೇಲೆ ಅದು ದೇವರು ಕರೆಕ್ಟಾಗಿ ನನಗೆ ಪ್ರಕಟಿಸೂ ಇದ್ದಾನೆ. ಅದು ನನ್ನ ಹೆಂಡತಿ ಹತ್ರನೂ ಶೇರ್ ಮಾಡಿದೆ. ನಾನು ಅವಳ ಹತ್ರ ಹೇಳ್ತಾ ಇದ್ದೆ, ಇಟ್ ಈಸ್ ನಾಟ್ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಕುಂದಿಸಿ ನೀ ಸಭೆಯ ಕುರಿತಾದಂಥ ಮಹಿಮೆಯ ವಾರ್ತೆಗಳು ಹೊರಗಡೆ ಬರದಂತೆ ತಡೆ ಹಿಡಿಯುವ ಕೆಲವೊಂದು ಶಕ್ತಿಗಳಂತ ಮಾತ್ರ ಹೇಳ್ಬಿಡ್ತೀನಿ ನಾನು. ಅವುಗಳನ್ನು ಅರ್ಥ ಮಾಡ್ಕೊಂಡವರು ಆ ಶಕ್ತಿಗಳ ಹೆಸರು ಹೇಳಿ, ಅಂಧಕಾರ ಶಕ್ತಿಗಳನ್ನ, ಅದರ ಬಲಗಳನ್ನು ಯೇಸುವಿನ ನಾಮದಲ್ಲಿ ಮುರಿಯಿರಿ ಇವತ್ತು. ಲೆಟ್ ಮೀ ಕಮ್ ಬ್ಯಾಕ್. ನಾನು ಆರಂಭದಲ್ಲಿ ಹೇಳಿದ ಹಾಗೆ ಅಸ್ಥಿವಾರಗಳನ್ನು ಹಾಕುವುದು ಸಾಧಾರಣ ಕಲ್ಲುಗಳಿಂದಲ್ಲ, ಶ್ರೇಷ್ಠವಾದ ಕಲ್ಲುಗಳಿಂದ. ಅದು ಹೊಸ ಒಡಂಬಡಿಕೆಯಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ನಾವು ಆ ಕಲ್ಲುಗಳ ಅಸ್ಥಿವಾರ ಹಾಕಿರೋದನ್ನ ಪ್ರಕಟಣೆ ಪುಸ್ತಕದಲ್ಲಿ ನಾವು ಕಂಡ್ವಿ. ಅದು ಶ್ರೇಷ್ಠವಾದ ರತ್ನ ಕಲ್ಲುಗಳು. ಯಾರಾದ್ರೂ ರತ್ನ ಕಲ್ಲುಗಳನ್ನೆಲ್ಲ ಅಸ್ಥಿವಾರಕ್ಕೆ ಹಾಕ್ತಾರ? ರತ್ನ ಕಲ್ಲುಗಳನ್ನ ಯಾರಾದರೂ ಅಸ್ಥಿವಾರಕ್ಕೆ ಹಾಕ್ತಾರ? ಆದರೆ ದೇವರ ಪ್ರತ್ಯೇಕತೆ ಏನು ಗೊತ್ತಾ? ಕಾಣದೇ ಇರುವ ಅಸ್ಥಿವಾರಗಳನ್ನು ಅವನು ಬಹಳ ಮೌಲ್ಯವಿರುವುದರಲ್ಲಿ ನಿರ್ಮಿಸ್ತಾನೆ. ಬೆಲೆ ಬಾಳುವಂಥ ಮೌಲ್ಯತೆ ಉಳ್ಳಂಥ ಕಲ್ಲುಗಳಿಂದ ಕಾಣದೇ ಇರುವ ಅಸ್ಥಿವಾರವನ್ನು ನಿರ್ಮಿಸುವಂತನಾಗಿದ್ದಾನೆ. ಇದರಲ್ಲಿ ಬಹಳ ಅರ್ಥ ಇದೆ, ಸ್ವಲ್ಪ ಗಮನಿಸ್ರಿ. ನಾವೆಲ್ಲ ಮನೆ ಕಟ್ಟಿದ್ರೆ ಬೆಲೆ ಉಳ್ಳದಲ್ಲ 10 ಜನ ಕಾಣಂಗೆ ಡಿಸ್ಪ್ಲೇ ಮಾಡ್ತೀವಿ. ಆದರೆ ದೇವರು ಬೆಲೆ ಉಳ್ಳದನ್ನ ಮರೆ ಮಾಡ್ತಾ ಇದ್ದಾನೆ. ಬೆಲೆ ಉಳ್ಳ ರತ್ನ ಕಲ್ಲುಗಳು, ಬೆಲೆ ಉಳ್ಳ ಮುತ್ತುಗಳು ಇವತ್ತು ಯೇಸುವಿನ ನಾಮದಲ್ಲಿ ನಾನು ಪ್ರವದಿಸ್ತಾ ಇದ್ದೇನೆ. ಅವನು ಬೆಲೆ ಉಳ್ಳದನ್ನ ಕೆಲವೊಂದನ್ನು ಕಂಡಿದ್ದಾನೆ.
ಅವರು ಯಾರು ಪಿಕ್ಚರ್ಗೆ ಬರೋದಿಲ್ಲ, ಅವರು ಹೊರಗಡೆ ಬರೋದಿಲ್ಲ, ಅವರು 10 ಜನರ ಮುಂದೆ ಕಾಣಿಸ್ಕೊಳ್ಳೋದಿಲ್ಲ, ಅವರಿಗೆ ದೊಡ್ಡ ಪಬ್ಲಿಸಿಟಿ ಇರೋದಿಲ್ಲ. ಅವರ ಮಣ್ಣಿನ ಕೆಳಗಡೆ, ಆದರೆ ಅವರಿಂದಲೇ ಅಂತವರ ಮೇಲೆ ಅಸ್ಥಿವಾರ ಹಾಕಲ್ಪಟ್ಟಿರೋದ್ರಿಂದ, ಅಂತವರ ಅಸ್ಥಿವಾರ ಹಾಕಿರೋದ್ರಿಂದ, I say this, ರವಿ ಪಾಸ್ಟರ್ ಪ್ರಸಂಗದಿಂದ ಅಲ್ಲ, ಇದರ ಹಿಂದುಗಡೆ ಕಣ್ಣು ನೀರು ಸುರಿಸಿ ಉಪವಾಸ ಮಾಡಿ ಪ್ರಾರ್ಥನೆ ಮಾಡುವ ಒಂದು ಗುಂಪಿನ ಜನ. ಅವರ ಹೆಸರು ಪ್ರಖ್ಯಾತಿಗೇನು ಬಂದಿಲ್ಲ, ಅವ್ರು ಯಾರು ಅಂತನೂ ಗೊತ್ತಿಲ್ಲ. ಕಾರಣ ಇದು ಮಣ್ಣಿನ ಕೆಳಗಡೆ ಇರೋದ್ರಿಂದ ಅದಕ್ಕೆ ಬೆಲೆ ಗೊತ್ತಾಗಲ್ಲ, ಜನಕ್ಕೆ ಗೊತ್ತಾಗಲ್ಲ. ಆದರೆ ದೇವರ ದೃಷ್ಟಿಯಲ್ಲಿ ಅದು ಶ್ರೇಷ್ಠವಾದ ಕಲ್ಲು. ಕಮಾನ್. ಮನುಷ್ಯನು ಹೊರಗಡೆ ನೋಡುವಾಗ ಹೃದಯದ ಅಂತರಿಂದ್ರಿಯವನ್ನ ಶೋಧನೆ ಮಾಡುವ ನೀತಿ ಸ್ವರೂಪನು ಹೇಳುವ ಮಾತು, ನನಗೆ ಬೆಲೆ ಉಳ್ಳ ಮುತ್ತುಗಳಿದೆ, ನಾನು ಆದುಕೊಂಡಂತ ಕೆಲವೊಂದು ಬೆಲೆ ಬಾಳುವ ರತ್ನ ಕಲ್ಲುಗಳಿದೆ, ಅವುಗಳನ್ನ ನನ್ನ ಆಲಯದ ಅಸ್ಥಿವಾರವಾಗಿ ನಾನು ಹಾಕಿದ್ದೇನೆ. ನಮ್ಮ ಜೀವನಗಳಲ್ಲಿ ಹೊರಗಡೆ ಕಾಣೋದೆಲ್ಲ ಬಹಳ ಮನೋಹರವಾಗಿರಬೇಕು, ಆದರೆ ದೇವರ ದೃಷ್ಟಿಯಲ್ಲಿ ಹೊರಗಡೆ ಕಾಣೋದೆಲ್ಲ ಇಂಪಾರ್ಟೆಂಟ್. ಹೆಚ್ಚಿನ ತೂಕ ದೇವರು ಕೊಡೋದು ಅಸ್ಥಿವಾರ. ಹೌ ಯು ಆರ್ ಸ್ಟ್ರಾಂಗ್ ಇನ್ ದ ಫೌಂಡೇಶನ್. ಸೊಲೊಮೋನನು ಆಲಯವನ್ನು ಕಟ್ಟುವಾಗ 1 ಅರಸರುಗಳ ಪುಸ್ತಕ 7ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯವನ್ನು ಗಮನಿಸ್ರಿ. 9 ಮತ್ತು 10ನೇ ವಾಕ್ಯ, ಈ ಎಲ್ಲ ಮಂದಿರಗಳನ್ನು, ಅವುಗಳ ಸುತ್ತು ಗೋಡೆಯನ್ನು, ದೊಡ್ಡ ಪ್ರಾಕಾರದ ಸುತ್ತುಗೋಡೆಯನ್ನು ಅಸ್ಥಿವಾರದ ಮೇಲಿನಿಂದ ಕಡೇ ವರಸೆಯವರೆಗೂ ಅಳತೆಯ ಮೇರೆಗೆ ಕೆತ್ತಲ್ಪಟ್ಟಂಥ ಎರಡು ಮಕ್ಕಳಿಗೂ ಗರಗಸದಿಂದ ಕೊಯ್ಯಲ್ಪಟ್ಟಂಥ ಶ್ರೇಷ್ಠವಾದ ಕಲ್ಲುಗಳಿಂದ ಕಟ್ಟಿದ್ರು. ಎಂಥ ಕಲ್ಲುಗಳಿಂದ? ಗಟ್ಟಿಯಾಗಿ ಹೇಳ್ರಿ. ಇವತ್ತು ಕೆಲ ಶ್ರೇಷ್ಠವಾದ ಕಲ್ಲುಗಳು, ಆ ಕಲ್ಲುಗಳು ನಾನು ಆಗಬೇಕು. ನನ್ನ ಜೀವನದಲ್ಲಿ ದೇವರು ಏನಾದರೂ ಕೆಲಸ ಮಾಡೋದಾದರೆ ಶ್ರೇಷ್ಠವಾದ ಉಪದೇಶದಿಂದ ಹಿಡಿದು ಶ್ರೇಷ್ಠವಾದ ಅಡಿಪಾಯ ನನ್ನ ಜೀವನದಲ್ಲಿ ದೇವರು ಹಾಕಬೇಕೆನ್ನೋರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳುವಂಥರಾಗ್ರಿ. ಕಮಾನ್, ಹಲ್ಲೆಲೂಯಾ. ಅಸ್ಥಿವಾರಕ್ಕೆ ಪ್ರಯೋಗಿಸಿದ ಶ್ರೇಷ್ಠವಾದ ದೊಡ್ಡ ಕಲ್ಲುಗಳು 8-10 ಮೊಳ ಉದ್ದವಾಗಿತ್ತು. ಸ್ತೋತ್ರ. ಒಂದೊಂದು ಕಲ್ಲು 8-10 ಮೊಳ ಅಂದರೆ ಹೇಳಿ, 1 ಮೊಳ. ಸ್ತೋತ್ರ. ಅಂದರೆ ಇಲ್ಲಿಂದ ಅಲ್ಲಿವರೆಗೂ 8-10 ಮೊಳ ಅಂದರೆ ಅದೇ ಒಂದು ದೊಡ್ಡ ಕಲ್ಲು. ನೀವೇನ ಚಿಂತೆ ಮಾಡಿದಿರಿ? ಯಾವುದು ಅದಕ್ಕೇನು ಹೇಳ್ತಾರೆ ಇಲ್ಲಿನ ಕಲ್ಲು? ನಾವು ಫೌಂಡೇಶನ್ ಹಾಕೋ ಕಲ್ಲು ಯಾವುದು? ಅದಕ್ಕೇನು ಹೇಳ್ತಾರೆ? ಸೈಜ್ ಕಲ್ಲು ಗೊತ್ತು, ದಿಂಡು ಕಲ್ಲು, ಸೈಜ್ ಕಲ್ಲು. ಅದಕ್ಕೇನು ಹೇಳ್ತಾರೆ? ಸಾದ್ರಳ್ಳಿ ಕಲ್ಲುಗಳು ಅಂತಾರೆ. ಸ್ತೋತ್ರ ಅಲ್ವಾ ಪಾಸ್ಟ್ರೇ? ಸಾದ್ರಳ್ಳಿ ಬಂಡೆ ಈಗ ಚೂರಾಗಿ ಮಾಡಿದ್ದೀವಿ ನಾವು. ನಾವು ಹಾಕೋದು ಸಾದ್ರಳ್ಳಿಗಳು, ಅದ್ರ ದೇವರು ಹಾಕೋದು ರತ್ನ ಕಲ್ಲುಗಳು. ನಾವು ಮೂಗ್ಬೊಟ್ಟಿಗೆ ಒಂದು ಕಲ್ಲು. ಸ್ತೋತ್ರ. ಅದನ್ನ ಇಟ್ಕೊಂಡು ನಾವೇನು ಫಳಫಳ ಅವಾಗ ಏನು ನಾನು ಮೂಗುತಿಯಲ್ಲಿ ಒಂದು ಕಲ್ಲು ಇಟ್ಟಿದ್ದೀನಿ ಅಂತ, ವಜ್ರ ಕಲ್ಲು. ಸ್ತೋತ್ರ. ನನ್ನ ದೇವ್ರು ಹೇಳ್ತಾನೆ,
ಆಲಯಕ್ಕೆ ಫೌಂಡೇಶನ್ ಹಾಕುವಾಗ ಸೊಲೊಮೋನ ಹಾಕಿದಂಥ ಕಲ್ಲು ಅದು ರತ್ನ ಕಲ್ಲುಗಳಾಗಿತ್ತು. ಅದು ಶ್ರೇಷ್ಠವಾದ ರತ್ನ ಕಲ್ಲುಗಳು. ಆಮೇ ಹಾಗಾದ್ರೆ ಇವನಿಗೆ ಯಾರು ಇದು ಹೇಳ್ಕೊಟ್ರು? ಸೊಲೊಮೋನಿಗೆ ಯಾರು ಹೇಳ್ಕೊಟ್ರು? ಪ್ರಕಟಣೆ ಪುಸ್ತಕದಲ್ಲಿ ಬರಲಿಕ್ಕಿರುವಂಥ ಕಾರ್ಯಗಳ ಕುರಿತು, ಹೊಸ ಯೆರೂಸಲೇಮಿನ ಕುರಿತು, ಹೊಸ ಭೂಮಿ, ಹೊಸ ಆಕಾಶದ ಕುರಿತು ಮಾತನಾಡ್ತಿರುವಂಥ ಕಾರ್ಯ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಜ್ಞಾನಿಗಳಲ್ಲಿ ಜ್ಞಾನಿಯಾದ ಸೊಲೊಮೋನಿಗೆ ಪರಿಶುದ್ಧಾತ್ಮನ ನಿಯೋಗದಲ್ಲಿ ಆಗಲೇ ಹೇಳಿದ್ರು, ಆಲಯ ಕಟ್ಟೋದಾದ್ರೆ ಫೌಂಡೇಶನ್ ಸ್ಟ್ರಾಂಗ್ ಆಗಿರಲಿ, ವಿಶ್ವಾಸ ಜೀವಿತ ಕಟ್ಟೋದಾದ್ರೆ ಸ್ಟ್ರಾಂಗ್ ಆಗಿರಲಿ. ಬೆಲೆ ತೆತ್ತುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಪ್ರತಿಯೊಂದು ವಿಶ್ವಾಸಿಗಳು, ಅಯ್ಯೋ ನನ್ನ ರೋಗ ಸೌಖ್ಯ ಆದರೆ ಸಾಕಪ್ಪ, ನನಗೆ ಆಶೀರ್ವಾದ ಬಂದರೆ, ನನ್ನ ಬಿಲ್ಡಿಂಗ್ ಸಿಕ್ಕಿದ್ರೆ, ನನ್ನ ಕಾರ್ ಸಿಕ್ಕಿದ್ರೆ, ಥ್ಯಾಂಕ್ ಯು ಜೀಸಸ್. ನಾನು ಈಗೆಲ್ಲ ಕೆಲವರು ಓಡೋಗೋದು ಹಂಗೆ. ಅಲ್ಲಿ ಹೋದ್ರೆ ನನಗೆ ಆಶೀರ್ವಾದ ಬರುತ್ತೆ. ಏನು ಬರುತ್ತೆ? ಕಾರ್ ಬರುತ್ತೆ. ಅಲ್ಲಿ ಹೋದ್ರೆ ಸ್ವಲ್ಪ ದುಡ್ಡು ಬರುತ್ತೆ. ಎಲ್ಲಿಂದ ಬರುತ್ತೆಯ್ಯ? ಲೇ, ಒಂದು ಮಳೆ ಬಂದರೆ ದಡಮಂತ ಬಿದ್ದೋಗ್ಬಿಡ್ತೀಯ. ಒಂದು ಹೋರಾಟ ಬಂದರೆ ದಪಕ್ಕಂತ ಕುಸ್ತೋಗುತ್ತೀಯ. ಒಂದು ನಿಂದೆ ಬಂದರೆ ನೀನು ಓಡಾಬಿಡ್ತೀಯ. ಅಲ್ಲೆಲ್ಲೂಯ್ಯ. ಇವತ್ತು ನೀನು ನಾನು ನಿಂತಿದ್ದಲ್ಲ, ದೇವರು ನಮ್ಮನ್ನು ನಿಲ್ಲಿಸಿರೋದು. ಕಾರಣ ವಾಕ್ಯವೆಂಬ, ಉಪದೇಶವೆಂಬ, ದೈವರೊಟ್ಟಿಗಿರುವ ಬಾಂಧವ್ಯದ ಮೂಲಕ, ಒಡಂಬಡಿಕೆಯ ಮೂಲಕ ಪ್ರಾಣ ಹೋದರು ಅಲ್ಲಲ್ಲ ಹಿಂದಿರುಗನು ಎಂಬ ಆ ದೃಢ ನಿಶ್ಚಯದ ಅಡಿಪಾಯದ ಶ್ರೇಷ್ಠವಾದ ಕಲ್ಲುಗಳಿಂದ ನಾವು ಕಟ್ಟಲ್ಪಟ್ಟವರಾಗಿದ್ದೇವೆ. ಕಟ್ಟಿದ್ದು ಶ್ರೇಷ್ಠವಾದ ಕಲ್ಲುಗಳಿಂದ, ಪವಿತ್ರಾತ್ಮನ ನಿಯೋಗದಿಂದ. ಹೊರಗಡೆ ಯಾರು ಕಾಣದಿದ್ದರು, ಆ ಕಲ್ಲುಗಳು ಶ್ರೇಷ್ಠವಾಗಿತ್ತು. ಆಮೇಲೆ ಜನ ನೋಡೋದು ಹೊರಗಡೆ ಕಟ್ಟಡಗಳ ಭವ್ಯವಾದ ರೂಪ. ಮನೆ ಕಟ್ಟುವವನು ಅವನು ಯೋಚನೆ ಮಾಡೋದು, ಒಳಗಡೆ ಚಿಕ್ಕ ಚಿಕ್ಕ ರೂಮೇ ಇರಲಿ, ಹೆಂಗಾದ್ರೂ ಇಟ್ಕೊಳ್ಳಿ, ಎಲಿವೇಶನ್ ಸೂಪರ್ ಆಗಿರಬೇಕು. ಎಲಿವೇಶನ್ ಸೂಪರ್ ಆಗಿರಬೇಕು, ನೋಡೋರಿಗೆಲ್ಲ ಚಂದ ಕಾಣಬೇಕು. ಸ್ತೋತ್ರ ಸ್ತೋತ್ರ. ಆದರೆ ದೇವರು ನೋಡೋದೇನು ಗೊತ್ತಾ? ಹೊರಗಡೆ ನೀನು ಯಾರಿಗೂ ಬೇಡದವನಾಗಿ, ನಿಂದಿಸಲ್ಪಟ್ಟವನಾಗಿದ್ದರು, ಆಂತರಿಕವಾಗಿ ಅಡಿಪಾಯ ಸ್ಟ್ರಾಂಗ್ ಆಗಿದ್ದರೆ ಅದು ಶ್ರೇಷ್ಠವಾಗಿರುತ್ತೆ. ಮತ್ತು ಕೆಲವರು ಪ್ರಾರ್ಥನೆ ಮಾಡಲಿ, ಯೇಸಪ್ಪ ನನ್ನನ್ನು ಅಸ್ಥಿವಾರ ಹಾಕುವಾಗ, ಆ ಅಡಿಪಾಯ ಹಾಕುವಾಗ, ಅಪ್ಪ ಅದು ಶ್ರೇಷ್ಠವಾದ ಕಲ್ಲುಗಳಿಂದ, ಎಥಿಕ್ಸ್ ಅಂಡ್ ವ್ಯಾಲ್ಯೂಸ್, ನನ್ನ ಜೀವನದಲ್ಲಿ ನಿಷ್ಠೆ, ಪ್ರಾಮಾಣಿಕತನ, ಆ ಮೌಲ್ಯತೆ, ಜೀವಿತದ ಮೌಲ್ಯತೆಗಳನ್ನು ಕಾಪಾಡಿಕೊಳ್ಳುವಂಥ ಶ್ರೇಷ್ಠವಾದ ಕಲ್ಲುಗಳಿಂದ ನನ್ನನ್ನು ಕಟ್ಟು, ನನಗೆ ಅಡಿಪಾಯ ಹಾಕು ಎಂದು ಪ್ರಾರ್ಥಿಸುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಆರ್ ಯು ಗೆಟಿಂಗ್ ಸಮಥಿಂಗ್? ಅರ್ಥ ಆಗ್ತಾ ಇದೆಯಾ? ಕೆಲವರಿಗೆ ಅಡಿಪಾಯ ಅಂತಾನೆ ಗೊತ್ತಾಗ್ತಾ ಇಲ್ಲ. ಕಾರಣ ಅವರಿಗೆ ಬೇಸೇ ಇಲ್ಲ. ವಾಕ್ಯದ ಬೇಸಿಲ್ಲದೆ ಇರೋರಿಗೆ ಇದು ಏನೂ ಅರ್ಥ ಆಗಲ್ಲ. ಆಮೇಲೆ ಯೇಸು ಸ್ವಾಮಿಯ ಕುರಿತು ಯೆಶಾಯ ಪ್ರವಾದಿಯು ಪ್ರವದಿಸ್ತಾನೆ. ಯೇಸು ಸ್ವಾಮಿಯ ಕುರಿತು ಯೆಶಾಯ ಪ್ರವಾದಿಯು ಪ್ರವದಿಸ್ತಾನೆ. ಆ ಪ್ರವದನೆ ಯೆಶಾಯನ ಬರೆದ ಪ್ರವದನೆ ಗ್ರಂಥ 28:16 ನಾವು ಕಾಣ್ತೇವೆ. ಕರ್ತನಾದ ಯೆಹೋವನು ಹೀಗೆ ಹೇಳ್ತಾನೆ, ಈಗೋ ಪರೀಕ್ಷಿತವಾಗಿಯೂ
ಮಾನ್ಯವಾಗಿರುವ ಮೂಲೆಗಳನ್ನು ಚಿಯೋನಿನಲ್ಲಿ ಸ್ಥಿರವಾದ ಅಸ್ಥಿವಾರವನ್ನಾಗಿ ಇಡುತ್ತೇನೆ. ಭರವಸೆ ಇಡುವವನು ಆತುರಪಡನು. ಆಮೆನ್. ಲಿಸನ್ ಟು ಮೀ, ದಿಸ್ ಇಸ್ ಸೋ ಬ್ಯೂಟಿಫುಲ್. ಪರೀಕ್ಷಿತವಾಗಿಯೂ ಅಂದರೆ ಅದರ ಅರ್ಥ ಏನು ಗೊತ್ತಾ? ಶೋಧನೆಗೆ ಒಳಗಾಗಿ, ಅನೇಕ ಪರಿಶೋಧನೆಗಳಲ್ಲಿ ಹಾದು ಹೋಗಿ, ಈ ಕಲ್ಲು ರತ್ನ ಕಲ್ಲುಗಳು ಹೊರಗಡೆ ತೆಗೆದಿದ ತಕ್ಷಣ ಹಂಗೆ ತಗೊಂಡು ಸೇಪ್ ಇಲ್ದ್ರೆ ತಂದು ಹಾಕ್ತಾ ಇರಲಿಲ್ಲ, ಡಂಪ್ ಮಾಡ್ತಾ ಇರಲಿಲ್ಲ, ಕಟ್ ಮಾಡ್ತಾ ಇದ್ರು. ಅದನ್ನು ಕಟ್ ಮಾಡ್ತಾ ಇದ್ರು, ಶೇಪ್ಗೆ ತರ್ತಾ ಇದ್ರು. ಅದೇ ಪರಿಶೋಧನೆಯ ಕಾಲ. ಯೇಸು ಸ್ವಾಮಿ ತಾನು ದೇವಕುಮಾರನಾಗಿದ್ದರು ಸೈತಾನನಿಂದ ಪರಿಶೋಧನೆಗೆ ಒಳಗಾದನು. ಅನೇಕ ವಿಧವಾದಂಥ ಸ್ವಂತ ಜನರ ಮಧ್ಯದಲ್ಲಿ ಇವನು ಬಡಗಿಯ ಮಗನಲ್ಲವೋ, ಇವನು ನಸರೇತಿನವನಲ್ಲವೋ, ಇವನು ಮರಿಯಳ ಪುತ್ರನಲ್ಲವೋ ನಿಂದಿಸಿದ ಜನ, ಅಪಮಾನ ಮಾಡಿದ ಜನ, ಅನೇಕ ವಿಧವಾದಂಥ ಪರಿಶೋಧನೆಗಳಲ್ಲಿ ಹಾದು ಹೋಗಿ ಮಾನ್ಯವಾಗಿರುವ ಮೂಲೆಗಲ್ಲಾಗಿ ಇವತ್ತು ಚಿಯೋನಿನಲ್ಲಿ ಸ್ಥಿರವಾದ ಅಸ್ಥಿವಾರನಾಗಿ ಇಡ್ತೇನೆ ಅಂತ. ಅಂದರೆ ಯೇಸು ಸ್ವಾಮಿಯ ಕುರಿತು ಹೇಳಿದಂಥ ಪ್ರವದನೆ ಅದು. ಪ್ರವದನೆ ಶಬ್ದ ಇವತ್ತು ಸಭೆಗೆ ನಾನು ಕೂಗಿ ಹೇಳುವ ಪ್ರವದನೆ ಶಬ್ದ. ಆರ್ ಯು ರೆಡಿ? ತಯಾರಾಗಿದ್ದೀರಾ? ಪರಿಶುದ್ಧಾತ್ಮ ನನಗೆ ಹೀಗೆ ಹೇಳಿದನು. ಯೆಶಾಯ ಪ್ರವದನೆ ಗ್ರಂಥ 54ನೇ ಅಧ್ಯಾಯದ 11 ಮತ್ತು 12ನೇ ವಚನವನ್ನು ಗಮನಿಸ್ರಿ. 54, 11 ಮತ್ತು 12ನೇ ವಚನವನ್ನು ಗಮನಿಸ್ರಿ. ಕುಗ್ಗಿದವಳೇ, ಗಾಳಿಯ ಬಡಿತಕ್ಕೆ ಗುರಿಯಾದವಳೇ, ಯಾರು ಸಂತೈಸದವಳೇ. ಯಾರ ಕುರಿತು ಹೇಳ್ತಾ ಇರೋದು? ಇವತ್ತು ಕೆಲವರು ಈ ಅವಸ್ಥೆಯಲ್ಲಿ ಹಾದು ಹೋಗ್ತಾ ಇರೋರು ಇದ್ದಾರೆ, ಕುಗ್ಗೋಗಿರೋರಿದ್ದಾರೆ, ಬಳಲಿ ಹೋಗಿರುವವರಿದ್ದಾರೆ. ಗಾಳಿಯ ಬಡಿತಕ್ಕೆ ಒಂದರ ಮೇಲೆ ಮತ್ತೊಂದು ಪ್ರಯಾಸಗಳು, ಇಕ್ಕಟ್ಟುಗಳು, ಹೋರಾಟಗಳು ಬಡಿತಾ ಇದ್ರು. ಯಾರು ಸಂತೈಸಕ್ಕಿಲ್ಲದೆ ಇರುವವರು, ಸಮಾಧಾನ ಪಡಿಸಕ್ಕಿಲ್ಲದೆ ಇರುವವರಿಗಿರುವ ದೈವ ಶಬ್ದ ಇದು. ದೇವರಾತ್ಮನೆ ಹೇಳ್ತಾನೆ, ಅಂಥ ವ್ಯಕ್ತಿಗಳಿಗಾಗಿ, ಅಂಥ ಕುಟುಂಬಗಳಿಗಾಗಿ, ಅಂಥ ಸಭೆಗಾಗಿ ಈಗೋ ದೇವರ ವಾಕ್ಯ ಹೇಳ್ತದೆ, ಈಗೋ ಇಂದ್ರ ನೀಲ ಮಣಿಗಳಿಂದ ನಿನಗೆ ಅಸ್ಥಿವಾರವನ್ನು ಹಾಕಿ. ಹಲ್ಲೆಲೂಯಾ. ನಿನಗೆ ಯಾರು ಸಂತೈಸೋದಕ್ಕೆ ಇಲ್ಲ. ಯಾರು ಗಾಳಿ ಬಡಿತಾನೆ ಹಾರ್ಕೊಂಡು ಹೋಗೋ ರೀತಿಯಲ್ಲಿ ಕೈಗೆ ಬರೋದು ಬಾಯಿಗೆ ಬರ್ತಾ ಇಲ್ಲ. ಕಷ್ಟ ಬೀಳ್ತಾ ಇದೆಯಾ, ತೂತು ಚೀಲದಲ್ಲಿ ಹಾಕಿದ ಹಾಗೆ. ನಿನ್ನ ದುಡಿಮೆಗೆ ಪ್ರತಿಫಲ ಇಲ್ಲ, ನಿಂದೆ ಅವಮಾನ ಮಾತ್ರವಾಗಿರುವಂಥ ಕೆಲವೊಂದು ವ್ಯಕ್ತಿಗಳಿಗೆ ಸಂತೈಸುವವರು ಯಾರು ಇಲ್ಲದೆ ಇರುವ, ಏಕಾಂಗಿ ಆಗಿದ್ದೇನೆ ಎಂದು ಭಾವಿಸುವ ಕೆಲವರ ಕುರಿತು ಪರಿಶುದ್ಧಾತ್ಮನು ಹೇಳ್ತಾನೆ, ನೀನೇನು ಈ ಹೋರಾಟಗಳ ಮಧ್ಯದಲ್ಲಿ ನಿನಗೆ ಯಾವ ದೋಷವಾಗದಂತೆ ನಿನ್ನ ಅಸ್ಥಿವಾರವನ್ನ ನೀಲಮಣಿ, ಇಂದ್ರ ನೀಲಮಣಿಗಳಿಂದ ನಿನಗೆ, ಇಂದ್ರ ನೀಲಮಣಿಗಳಿಂದ ನಿನಗೆ ಶ್ರೇಷ್ಠವಾದ ಕಲ್ಲುಗಳಿಂದ, ಶ್ರೇಷ್ಠವಾದ ಮುತ್ತುಗಳಿಂದ, ಶ್ರೇಷ್ಠವಾದ ರತ್ನ ಕಲ್ಲುಗಳಿಂದ ನಾನು ನಿನಗೆ ಅಸ್ಥಿವಾರ ಆಗ್ತೇನೆ. ನೋಡ್ರಿ, ಈ ಕಲ್ಲು ಒಮ್ಮೆ ಮೋಶೆ, ಆರೋನನು ಇವರು 70 ಜನ ಬೆಟ್ಟ ಹತ್ತೀವಿ, ದೇವರ ಸನ್ನಿಧಾನಕ್ಕೆ ಹೋಗ್ತಾರೆ. ಅಲ್ಲಿ ದೇವರು ಪ್ರತ್ಯಕ್ಷನಾಗ್ತಾರೆ, ದರ್ಶನ ಕೊಡ್ತಾರೆ. ಆ ಸಮಯದಲ್ಲಿ ದೇವರ ದರ್ಶನ ಕೊಟ್ಟಾಗ ಮೋಶೆ ನೋಡಿದಾಗ ದೇವರ ಪಾದದ ಕೆಳಗಡೆ ಇರುವಂತ ಅಸ್ಥಿವಾರದ ಕಲ್ಲು ಯಾವುದು ಗೊತ್ತಾ? ಇಂದ್ರ ನೀಲಮಣಿ.
ವಿಮೋಚನ ಕಾಂಡ ಪುಸ್ತಕ 24:10. ಅವರಿಗೆ ಇಸ್ರಾಯೇಲರ ದೇವರ ದರ್ಶನವಾಯಿತು. ಆಕಾಶ ಮಂಡಲದಂತೆ ಅತಿ ನಿರ್ಮಲವಾದ ಇಂದ್ರನೀಲಮಣಿಯ ನೆಲಗಟ್ಟು ಆತನ ಪಾದಪೀಠವಾಗಿತ್ತು. ಹಾಗಾದರೆ ದೇವರ ಪಾದಪೀಠ ಎಂಥದ್ದು? ಇಂದ್ರನೀಲಮಣಿಯ ನೆಲಗಟ್ಟು ಅಂದರೆ ಬೇಸ್. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಶ್ರೇಷ್ಠವಾದ ಕಲ್ಲು. ಇವತ್ತು ಪ್ರವಾದನ ದೇವರು ಹೇಳ್ತಾ ಇರೋದು ಏನು ಗೊತ್ತಾ? ನನ್ನ ಜನರಿಗೆ ಹೇಳು, ಯಾರಾದರೂ ಈ ಅವಸ್ಥೆಯಲ್ಲಿ ಹಾದು ಹೋಗುತ್ತಾ ಇರುವವರು ಇರೋದಾದರೆ, ನಿಮಗಿರುವಂಥ ಆಲೋಚನೆ ಇದು, ನಿಮ್ಮ ಕುಟುಂಬಕ್ಕಿರುವ ಆಲೋಚನೆ ಇದು, ನಿಮ್ಮ ಜೀವಿತಕ್ಕೆ ಇರುವ ಆಲೋಚನೆ ಇದು. ನೀವು ನಿಂದಿಸಲ್ಪಟ್ಟಿರಬಹುದು, ಕೈ ಬಿಡಲ್ಪಟ್ಟವರಾಗಿರಬಹುದು, ಯಾರು ನಿಮ್ಮನ್ನು ಸಂತೈಸುವವರು ಇಲ್ಲದೆ ಇರುವ ಪರಿಸ್ಥಿತಿ ಆಗಿರಬಹುದು. ಅಲ್ಲೆಲ್ಲಿಯ ಕುಗ್ಗಿದವಳೇ, ಗಾಳಿ ಬಡಿತಕ್ಕೆ ಗುರಿಯಾದವಳೇ, ಯಾರು ಸಂತೈಸದವಳೇ, ಇಂಥ ಕಲ್ಲುಗಳಿಂದ ದೇವರು ನಿಮ್ಮ ಜೀವಿತಕ್ಕೆ ಬೇಕಾದ ಅಸ್ಥಿವಾರವನ್ನು ಹಾಕ್ತಾನೆ. ದೇವರ ಪಾದಪೀಠದ ಕೆಳಗಡೆ ನೆಲಗಟ್ಟು ಅಂದ್ರೆ ಏನು? ತಳಭಾಗ. ದೇವರ ಪಾದದ ಕೆಳಗಡೆ ಇರೋದು ಬೇಸ್ ಏನು ಗೊತ್ತಾ? ಇಂದ್ರ ನೀಲಮಣಿಯ ಕಲ್ಲು. ಅದರಲ್ಲಿ ದೇವರು ಕೆಲವರಿಗೆ ಅಸ್ಥಿವಾರ ಹಾಕಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ದೇವರು ಕೆಲವರನ್ನ ದೃಢಪಡಿಸಕ್ಕೆ ಹೋಗ್ತಾನೆ. ಅಲ್ಲಿ ಕೆಲವರನ್ನ ಎಸ್ಟಾಬ್ಲಿಷ್ ಮಾಡಕ್ಕೆ ಹೋಗ್ತಾನೆ. ಅಲ್ಲಿ ಕೆಲವರನ್ನ ದೇವರು ಸ್ಥಾಪನೆ ಮಾಡಕ್ಕೆ ಹೋಗ್ತಾನೆ. ಕಮಾನ್ ಸಾಂಬಾಡಿ. ಅರ್ಥ ಆದವರು ಯಾರಾದರೂ ಇದ್ದೀರಾ? ನಾನು ಅಲ್ಲಿದ್ದು ನೀವು ಇಲ್ಲಿಂದ ಇದು ಹೇಳಿದ್ರೆ ಜಿಗಿದು ಒಂದು ಸ್ತೋತ್ರ ಹೇಳ್ತಾ ಇದೆ. ಕಾರಣ ನನ್ನ ದೇವರು ನನ್ನನ್ನು ಕೈ ಬಿಡಾದೆ ಅವರಲ್ಲ. ಅದರ ಅರ್ಥ ಇವತ್ತೊಂದು ನಾಳೆ ಒಂದು ದೇವರು ಏನಾದರೂ ಮಾಡೋ ಕಾರ್ಯ, ಇವತ್ತು ಸುರಿದ ಮಳೆಗೆ ಚಿಗುರೊಡೆದ ನಾಯಿ ಕೊಡೆ ಥರ ಅಲ್ಲ, ನಾಳೆ ಬಿಸಿಲಿಗೆ ಒಣಗೋಗೋ ರೀತಿ ಅಲ್ಲ. ದೇವರು ನಿನ್ನ ಜೀವನದಲ್ಲಿ, ಸಭೆಯ ಜೀವನದಲ್ಲಿ, ಸಭೆಯಲ್ಲಿ ಬರುವ ವಿಶ್ವಾಸಿಗಳ ಜೀವನದಲ್ಲಿ ಏನಾದರೂ ಒಂದು ಮೂವ್ ಕಳಿಸೋದಾದರೆ ಅದು ಸಾಧಾರಣವಾದ ಮೂವ್ ಆಗಿರೋದಿಲ್ಲ. ಅದು ಕರ್ನಾಟಕವನ್ನು ಹಿಡಿಯುವ ಮೂವ್ ಆಗಿರುತ್ತೆ. ಅದು ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವ ಮೂವ್ ಆಗಿರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂತ ಮೂವ್ಗಳಲ್ಲಿ ನಾನಿದ್ದೀನಿ. ದೇವರು ನನ್ನ ಜೀವನದಲ್ಲಿ ಇಂದ್ರ ನೀಲಮಣಿ ಎಂಬ ಕಲ್ಲುಗಳಿಂದ ಅಸ್ಥಿವಾರ ನನ್ನ ಜೀವನದಲ್ಲಿ ಹಾಕಿದ್ದಾನೆ ಎಂಬ ದೃಢ ನಿಶ್ಚಯ ಇರೋರು ಯಾರಾದರೂ ಇದ್ರೆ, ನಾನು ಹೇಳಿದ ಆಲೋಚನೆ ನಿಮಗುಳ್ಳದಾದ್ರೆ ಎದ್ದು ನಿಂತೋ ಕುಳಿತೋ ಒಬ್ಬರಿಗೆ ಐಫೈ ಹೊಡೆದೋ ಹೇಗಾದ್ರೂ ಒಂದು ಸ್ತೋತ್ರ ಹೇಳ್ರಿ. God will put you a strong foundation in your family and your ministry. It is not ordinary stone, the precious stones. ಶ್ರೇಷ್ಠವಾದ ಕಲ್ಲುಗಳಿಂದ ಆ ಅಡಿಪಾಯ ಹಾಕಲ್ಪಟ್ಟವರು. ಕುತ್ಕೊಳ್ರಿ. ಆ ರೀತಿ ಅಡಿಪಾಯ ಹಾಕಲ್ಪಟ್ಟ ಸೇವಕರುಗಳು ಈ ಕರ್ನಾಟಕದಲ್ಲಿ ಈ ಸಭೆಯಿಂದ ಗೆದ್ದು ಬರ್ತಾರೆ. ಆ ವ್ಯಕ್ತಿ ನೀನಾಗಿದ್ರೆ ಗಟ್ಟಿಯಾಗಿ ಒಂದು ಆಮೇಲೆ ಹೇಳು, ಯೇಸುವಿನ ನಾಮದಲ್ಲಿ. ನನ್ನ ಕುರಿತು ಯಾರಿಗೂ ಏನು ಪರಿಚಯ ಇಲ್ಲ, ಬೇಡ ಅಣ್ಣ, ನೀನು ಫೌಂಡೇಶನ್ ರೆಡಿ ಮಾಡ್ಕೋ, ನೀನು ದೇವರ ಹತ್ರ ಪ್ರಾರ್ಥನೆ ಮಾಡು. ಹಾಕೋದಾದ್ರೆ ದೃಢವಾದ ಫೌಂಡೇಶನ್. ಕರ್ತನೆ, ಇಂದ್ರ ನೀಲಮಣಿ ಕಲ್ಲುಗಳಿಂದ ಆ ಅಸ್ಥಿವಾರ ಹಾಕು.
ಇಂದಲ್ಲ ನಾಳೆ ಫೌಂಡೇಶನ್ ಸ್ಟ್ರಾಂಗ್ ಆದ್ರೆ, ಅಸ್ಥಿವಾರ ಹಾಕಿದ್ರೆ ಬಾಗಿಲುಗಳನ್ನ ದೇವರು ಪ್ರೀತಿಸ್ತಾನೆ. ನಿನ್ನ ಮುಂದೆ ಬಾಗಿಲುಗಳು ತೆರೆದು ಬರುವಂಥದ್ದಾಗಿರುತ್ತದೆ. ಆರ್ ಯು ವಿತ್ ಮೀ? ನಿನ್ನ ಹೆಸರು ನಂತರ ಪ್ರಖ್ಯಾತಿಗೆ ಬರುವಂಥದ್ದಾಗಿದೆ. ನಿನ್ನ ಕುರಿತು ವಾರ್ತೆ ಎಲ್ಲ ಕಡೆ ಹಬ್ಬುತ್ತೆ. ದೇವರು ನಿನಗೆ ಮಾಡಿದ ಅದ್ಭುತ ಕಾರ್ಯಗಳ ಕುರಿತು, ದೇವರು ಮಾಡಿದ ಮಹತ್ ಕಾರ್ಯಗಳ ಕುರಿತು ಲೋಕದ ಜನ ನಿನ್ನ ಕುರಿತು ಮಾತನಾಡುವ ಹಾಗೆ. Come on! Somebody shout! Somebody pray! ಅನ್ವಾಂಟೆಡ್ ಆಗಿರೋದು ಏನಾದರೂ, ದೈವ ಚಿತ್ತ ಇಲ್ಲದೆ ಇರೋದು ಏನಾದರೂ ನಮ್ಮ ಜೀವನದಲ್ಲಿ ಇದ್ದರೆ ತೆಗೆದಾಕ್ರಿ. ದೇವರೊಟ್ಟಿಗಿರುವಂಥ ಬಾಂಧವ್ಯ, ಅಪ್ಪ ಏಸಪ್ಪ ಎಂದು ಕರೆಯುವಂಥ ಬಾಂಧವ್ಯ, ಯೇಸುವಿನ ಸಂಗಡ ನಾವು ಇಟ್ಟಿರುವಂಥ ನಂಬಿಕೆ, ದೈವ ವಚನಕ್ಕೆ ವಿಧಿಯರಾಗುವ ಸ್ವಭಾವ, ದೇವರೊಟ್ಟಿಗೆ ಮಾಡಿಕೊಂಡಿರೋ ಒಡಂಬಡಿಕೆ, ಆತ್ಮಿಕವಾದ ಸ್ವಭಾವಗಳು, ಇದೆಲ್ಲವೂ ಒಂದು ಉತ್ತಮ ಅಡಿಪಾಯವಾಗಿ, ಉತ್ತಮ ಅಡಿಪಾಯದ ಮೂಲಕ ನನ್ನನ್ನು ರೂಪಿಸು, ನನ್ನನ್ನು ಕಟ್ಟು ಎಂದು ಪ್ರಾರ್ಥನೆ ಮಾಡುವ ದೇವ ಮಕ್ಕಳಿಗಾಗಿ ಸ್ತೋತ್ರ. ಎಲ್ಲ ಕಣ್ಣುಗಳು ಮುಚ್ಚಲಿ.